friends, good afternoon. Welcome to a new video. So I am here in my village. So I am walking through the road, and it's a new day again. Uh, as I will tell you, I am searching for the job. ಜಾಬನ್ನು ಸರ್ಚ್ ಮಾಡ್ತಾ ಇದ್ದೆ. ಹುಬ್ಬಳ್ಳಿಗೆ ಹೋಗಿದ್ದೆ. ಒಂದು ಫೀಲ್ಡ್ ಜಾಬ್ ಅಪ್ಲೈ ಮಾಡಿದ್ದೀನಿ. ಆ ಫೀಲ್ಡ್ ಜಾಬಲ್ಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇದೆ. ಆ್ಯಕ್ಚುಲಿ ಎಲೆಕ್ಟ್ರಿಕಲ್ ಫೀಲ್ಡ್ ಜಾಬ್ ಅದು. ಸೊ ಇಟ್ಸ್ ಎಲೆಕ್ಟ್ರಿಕಲ್ ಫೀಲ್ಡ್ ಜಾಬ್ ಐ ಆಮ್ ಅಪ್ಲೈಯಿಂಗ್. So it's also a good one, but it's completely out of my field, but still have to do whatever it is because sorry for the interruption. We are different ಆಗಿದ್ರು ನಾವು ಮಾಡ್ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. have to adjust to the things. We are in nature here again. It's another day of going through the same. So let's see what will happen next. ಎಲೆಕ್ಟ್ರಿಕಲ್ ಜಾಬ್ ಅಂತ ಅಪ್ಲೈ ಮಾಡಿದೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗೆ ಆ್ಯಸ್ ಫೀಲ್ಡ್ ಏಜೆಂಟ್ ಅಥವಾ ಸೂಪರ್ವೈಸರ್ ಅಂತ. ಸೊ ಲೆಟ್ ಸಿ ಹೌ ಇಟ್ ಇಸ್ ಗೋಸ್. ಹೋಪಿಂಗ್ ಫಾರ್ ದಿ ಫಸ್ಟ್, ಹೋಪಿಂಗ್ ಫಾರ್ ದಿ ಬೆಸ್ಟ್. It's difficult. We should enjoy the nature right now. So that's another day. I don't know what to tell, but I'm making a vlog. That's it. Please support me. There is a saying, you should empty the thing to start it again. So I am emptying whole thing. That's actually I learned, means I have to accept the new things. So old one has to come out, old one has to go out, and should be new. So hoping for the new. But we should forget the past. And learn the new things, adapt to the new area. Everything is new, but change is inevitable. Walk on the road to relieve your stress. Enjoy the nature, beauty of the nature. ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ, ಬಂದಾಗೆ ಹೋಗ್ತಾ ಇರಬೇಕು. ಜಸ್ಟ್ ಹೋಗ್ತಾ ಇರೋದು ಈ ಜೀವನ. ಸಮ್ಟೈಮ್ಸ್ ಎಲ್ಲರೂ ಅಪೋಸಿಟ್ ಆಗ್ತಾರೆ, ಸಮ್ಟೈಮ್ಸ್ ನೀವು ಹೇಳ್ದಂಗೆ ಯಾವುದು ನಡೆಯಲ್ಲ, ನೀವು ಅಂದ್ಕೊಂಡಂಗೆ ಯಾವುದು ಆಗಲ್ಲ. ಐ ಆಲ್ಸೋ ಟ್ರೈಡ್ ಮೆನಿ ಬಿಸ್ನೆಸ್ಸಸ್, ಬಟ್ ನಥಿಂಗ್ ವಾಸ್ ಆನ್ ಮೈ ವೇ, ನಥಿಂಗ್ ವಾಸ್ ವರ್ಕಿಂಗ್ ಔಟ್. ಸೊ ಒಂದ್ಸಲ ಮನುಷ್ಯನಿಗೆ ಟೈಮ್ ಸರಿ ಇಲ್ಲ ಅಂದರೆ ಯಾವುದು ಸರಿ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಹ್ಯಾವ್ ಟು ಗೋ ಥ್ರೂ ದಿ ಪ್ರಾಸೆಸ್, ಹೋಪ್ ಫಾರ್ ದಿ ಗುಡ್. ಮುಂದೆ ಏನು ಬರುತ್ತೆ ನಮ್ಗೆ ಗೊತ್ತಿರಲ್ಲ. ಬಟ್ ವಿ ಶುಡ್ ಮೂವ್ ಆನ್. ಕಂಪ್ಲೀಟ್ಲಿ ಸೈಲೆನ್ಸ್ ಹಿಯರ್. Oh, just a long walk is enough to make this video. ಗೊತ್ತಿಲ್ಲ, ನೇಚರ್ ಜೊತೆ ಇದ್ದರೆ ಒಂದು ಅಮೇಝಿಂಗ್ ಫೀಲಿಂಗ್. ಎಲ್ಲ ಸ್ಟ್ರೆಸ್ ಬರ್ನ್ ಔಟ್ ಆಗಿಬಿಡುತ್ತೆ.
ಕಾಮ್ನೆಸ್, ಇಟ್ಸ್ ಕೂಲ್ನೆಸ್. ಅದು ಫೀಲ್ ಮಾಡ್ಕೊಳ್ಳೋದು ಅಮೇಝಿಂಗ್ ಥಿಂಗ್ that you should feel. The air is so fresh, so calm. Just you can listen everything completely. Just listen to the wind. ಹೇಗಿದೆ ನೋಡಿ ಮಲೆನಾಡು. Literally, I forgot to smile. But I should come back with a smile. Whatever the situation may be. ಇಲ್ಲಿಂದ ಹೋಗ್ತಾ ಇದ್ದೀನಿ ಒಬ್ಬನೇ ಇನ್ ಫಾರೆಸ್ಟ್. ರೋಡ್ ಮೇಲೆ just to make a vlog. Bird sound and me. ನಾನು ಮತ್ತು ಬರ್ಡ್ಸ್ ಅಷ್ಟೇ. ಜಸ್ಟ್ ಮೈ ವಾಯ್ಸ್. ಸೊ ಸೈಲೆನ್ಸ್. ಅಷ್ಟೊಂದು ಸೈಲೆಂಟ್ ಆಗಿ literally bringing back my smile, feeling cool. Sometimes ನಾವು ಏನು ನಮ್ಮ ಏನಾಗ್ತಾಯಿದೆ, ವಾಟ್ ವಿ ಆರ್ ಗೋಯಿಂಗ್ ಥ್ರೂ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಬಟ್ we can express through our face or our sound or eyes. Face is the mirror of mind ಅಂತಾರೆ. So soothing nature. ನೀವು ನನ್ನ ವ್ಲಾಗ್ ಲೈಕ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ, ಬಟ್ ಸ್ಟಿಲ್ ಐ ಆಮ್ ಡೂಯಿಂಗ್ ಮೈ ವರ್ಕ್. ಜಸ್ಟ್ ರಾಜಸಿಂಹನ್ ಈ ವಿಡಿಯೋ ಯಾರಾದರೂ ನೋಡ್ತಿದ್ರೆ, we should see his quotes. If we want to do something, we should be obsessed over something, whatever it may be. Obsession is the first step towards the success. ನಾವೇನಾದರೂ ಮಾಡಬೇಕಾದ್ರೆ ಜಸ್ಟ್ ಮಾಡಬೇಕು ಅಷ್ಟೇ. ಅದ್ರ ಬಗ್ಗೆನೇ ಥಿಂಕ್ ಮಾಡಬೇಕು, ಅದರಲ್ಲಿ ಇನ್ವಾಲ್ವ್ ಇರಬೇಕು. ಆಬ್ಸೆಷನ್ ಇನ್ನೊಬ್ಬರಿಗೆ ಅದು ಏನು ಅನಿಸುತ್ತೆ, ಇನ್ನೊಬ್ಬರಿಗೆ ಏನು ಅನ್ಕೋತಾರೆ, that's a jail that you should come out. Our mind is our biggest enemy. We should completely free our mind. ಇದರಲ್ಲಿ ಒಂದು 2 kilometers ನಡ್ಕೊತ ಬಂದೆ. ಫೀಲಿಂಗ್ ಹೆವಿ. ನಿಮಗೆ ನವಿಲು ಹೋಗ್ತಾ ಇದೆ ಮುಂದೆ, ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಮುಂದೆ ಹೋದಂಗೆ. ಜಸ್ಟ್ ಬಿ ಆನ್ ಕ್ಯಾಮ್ರಾ. ಜಸ್ಟ್ I'll show you the
ಪಿಕಾಕ್. ಜಸ್ಟ್ 2 ನವಿಲು ಹೋಗಿತ್ತು. 2 ನವಿಲು ಮುಂದೆ ಸಿಗತ್ತೆ, ಅಲ್ಲಿ ಹೋಗಿ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡೋಕ್ಕೆ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ನಡೀತಾ ಇದ್ದೀನಿ ಇವತ್ತು. ನವಿಲು ಹೋಗಿದೆ 2 ಕಿಲೋಮೀಟರ್ಸ್. ನಾವು ಇಲ್ಲಿ ಆ್ಯಕ್ಚುಲಿ ಒಂದು ಟೈಮಲ್ಲಿ ಪಬ್ಲಿಕ್ ಎಕ್ಸಾಮ್ ಬರೋಕ್ಕೆ ನಡ್ಕೊತ ಹೋಗ್ತಾ ಇದ್ವಿ. ಅವಾಗ ಇಲ್ಲಿ ನಮ್ಮದೇ ಸೆಂಟ್ರ್ ಇಲ್ಲಿರ್ತಿತ್ತು, ನಮ್ಮೂರಿಂದ ಇಲ್ಲಿಗೆ 7th ಸ್ಟ್ಯಾಂಡರ್ಡ್. ನಿಮ್ಗೆ ಗೊತ್ತಾ, ನಾನು 7th ಸ್ಟ್ಯಾಂಡರ್ಡ್ಗೆ ಸ್ಟೇಟ್ ಲೆವೆಲ್ ರ್ಯಾಂಕರ್. ಬಟ್ ನಾವು ಇನ್ ದಿಸ್ ಪೊಸಿಷನ್. ಹಣೆ ಬರ ಹೇಗಿರುತ್ತೆ ಅಂತ. Obsession. Shamani, 28-year-old guy as the leader in YouTube podcast. Amazing ಅನ್ಸುತ್ತೆ ಅವರೆಲ್ಲ ನೋಡಿದ್ರೆ. ಇಲ್ಲಿ ಹೋಯ್ತು, ನವಿಲು ಹೋಯ್ತು, ಇಲ್ಲಿ ತೋರಿಸ್ತಾ ಇದ್ದೀನಿ.